ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ. ಮೊನ್ನೆ ಅಮೆರಿಕದಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಆ ಬಿಲ್ ಪಾಸ್ ಆದ ಕಾರಣಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹಲವು ಷೇರುಗಳಲ್ಲಿ ನಿನ್ನೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಆ ಆಕ್ಟ್ ಯಾವುದು ಅಥವಾ ಬಿಲ್ ಪಾಸ್ ಆಗಿ ಆಕ್ಟ್ ಆಗಿರುವಂತದ್ದು ಯಾವುದು, ಅದರ ಇಂಪ್ಯಾಕ್ಟ್ ಹೇಗೆ ಈ ಸೆಕ್ಟರ್ ನ ಮೇಲೆ ಪಾಸಿಟಿವ್ ಆಗ್ಬಹುದು, ಯಾವೆಲ್ಲ ಕಂಪನಿಗಳಿಗೆ ಇದು ಪಾಸಿಟಿವ್ ಆಗ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಏನೋ ಇವತ್ತಿನ ಟಾಪಿಕ್ ಕಡೆ ಬರೋದಾದ್ರೆ, ಹೇಳಿದ್ರೆ ನಿನ್ನೆ ಒಂದು ಆಕ್ಟ್ ಆಗಿದೆ. ಅದ್ಯಾವುದು ಅಂತಂದ್ರೆ US ಬಯೋಸೆಕ್ಯೂರ್ ಆಕ್ಟ್. ಈ ಬಗ್ಗೆ ಈ ಹಿಂದಿನ ಸುದ್ದಿಗಳು ಬಂದಿದ್ದು ನಾನು ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಇದು ಮೊದಲನೇ ಸಲ ಏನಲ್ಲ. ಅವತ್ತು ಕೂಡ ಆಕ್ಟ್ ಬರುತ್ತೆ ಅನ್ನುವಂತ ಸುದ್ದಿಗಳು ಬಂದಾಗ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಈಗ ಆಕ್ಟ್ ಪಾಸ್ ಆಗಿದೆ, ಅಂದ್ರೆ ಬಿಲ್ ಪಾಸ್ ಆಗಿ ಆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ನಿನ್ನೆ ಅಗೇನ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ನೋಡಬಹುದು, ನಿಫ್ಟಿ ಫಾರ್ಮಾ ರೈಸಸ್ 1.5% ಆಸ್ US ಬಯೋಸೆಕ್ಯೂರ್ ಆಕ್ಟ್ ಬೂಸ್ಟ್ ಸೆಂಟಿಮೆಂಟ್. ಎಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಫಾರ್ಮಾದಲ್ಲೇ ಕೆಲವೊಂದು ಕಂಪನೀಸ್ಗೆ ಅಡ್ವಾಂಟೇಜಸ್ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಅನ್ನ ಗಮನಿಸಬೇಕಾಗತ್ತೆ. ಏನಂತಂದ್ರೆ ಟ್ಯಾರಿಫ್ ಬಗ್ಗೆ ಎಸ್ಪೆಷಲಿ ಫಾರ್ಮಾದಲ್ಲಿ ಇನ್ನೂ ಒಂದಷ್ಟು ಕ್ಲಾರಿಟಿ ಇಲ್ಲ. ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇದಂತೂ ಪಾಸಿಟಿವ್ ಸುದ್ದಿ. ಹಾಗಾದ್ರೆ ಏನಿದು ಬಯೋಸೆಕ್ಯೂರ್ ಆಕ್ಟ್, ಏನೆಲ್ಲ ಇದೆ ಇದರಲ್ಲಿ, ಹಾಗೆ ಯಾವೆಲ್ಲ ಕಂಪನಿಗಳಿಗೆ ಇದರ ಲಾಭ ಆಗಬಹುದು ಭಾರತದ ಫಾರ್ಮಾ ಕಂಪನೀಸ್ ಅನ್ನು ನೋಡೋದಾದ್ರೆ ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಬಯೋಸೆಕ್ಯೂರ್ ಆಕ್ಟ್ ಅಂದ್ರೆ ಏನು, ಇದರಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ಸಿಗ್ನಿಫಿಕೆಂಟ್ ಪ್ರಪೋಸ್ಡ್ ಶಿಫ್ಟ್ ಇನ್ US ಫೆಡರಲ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಫಾರ್ ಬಯೋಟೆಕ್ನಾಲಜಿ ಸರ್ವಿಸಸ್ ಅಂಡ್ ಎಕ್ವಿಪ್ಮೆಂಟ್ಸ್. ದ ಲೆಜಿಸ್ಲೇಷನ್ ವುಡ್ ರಿಸ್ಟ್ರಿಕ್ಟ್ US ಫೆಡರಲ್ ಏಜೆನ್ಸೀಸ್ ಅಂಡ್ ಎಂಟಿಟೀಸ್ ರಿಸೀವಿಂಗ್ ಫೆಡರಲ್ ಫಂಡಿಂಗ್ from contracting with or using biotechnology equipment or services from designated companies of concern. ಅಂದ್ರೆ ಈ ಬಯೋಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕೆಲವು ಕಂಪನೀಸ್ ನ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. US ನ ಫೆಡರಲ್ ಏಜೆನ್ಸೀಸ್ ಏನಿದಾವೆ ಅವುಗಳು ಈ ಆಕ್ಟ್ ಅಲ್ಲಿ ಮೆನ್ಷನ್ ಆಗಿರುವಂತ ಕಂಪನಿಗಳ ಜೊತೆ ವ್ಯವಹಾರವನ್ನ ಮಾಡುವ ಆಗಿಲ್ಲ. ಅದು ಬಯೋಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಆಗ್ಬಹುದು ಅಥವಾ ಸರ್ವಿಸಸ್ ಆಗ್ಬಹುದು, ಇಂಥವನ್ನ ಆ ಕಂಪನಿಗಳಿಂದ ಪಡ್ಕೊಳ್ಳೋ ಆಗಿಲ್ಲ. ಈ ರೀತಿಯ ರಿಸ್ಟ್ರಿಕ್ಷನ್ ಅನ್ನ ಹಾಕ್ತಿದ್ದಾರೆ. ಇಲ್ಲಿ ನೋಡಬಹುದು, ಪ್ರೊಕ್ಯೂರ್ಮೆಂಟ್ ರಿಸ್ಟ್ರಿಕ್ಷನ್ಸ್, ಪ್ರೊಸೀಜರಲ್ ರೈಟ್ಸ್, ಕಂಪನೀಸ್ ಆಫ್ ಕನ್ಸರ್ನ್. ಅಂದ್ರೆ ಇಲ್ಲಿ ಯಾವ ಕಂಪನಿಗಳ ಹೆಸರನ್ನ ಮೆನ್ಷನ್ ಮಾಡಿದ್ರು ಈ ಆಕ್ಟ್ ಅಲ್ಲಿ ಅವರುಗಳು ಅಪೀಲ್ ಹೋಗಕ್ಕೂ ಕೂಡ ಅವಕಾಶ ಇದೆ. ಏನು ಗ್ರಾಂಡ್ ಫಾದರಿಂಗ್ ಪೀರಿಯಡ್ಸ್, ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಏನಿದೆ ಅದಕ್ಕೆ 5 ವರ್ಷಗಳ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಸಪ್ಲೈ ಮಾಡಬಹುದಾಗಿರುತ್ತೆ. ಜೊತೆಗೆ ಅವರ ಜೊತೆ ವ್ಯವಹಾರವನ್ನು ಕೂಡ ಕಂಪನಿಗಳು ಮಾಡ್ತಾರೆ, ಬಟ್ ಹೊಸ ಕಾಂಟ್ರಾಕ್ಟ್ ಗಳಿಗೆ ಸಹಿ ಹಾಕೋದಿಲ್ಲ. ಹಾಗಾದ್ರೆ ಯಾಕೆ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳಕ್ ಹೊರಟಿದೆ ಅಮೆರಿಕ? ಈ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಡೇಟಾ ಸೋವರಿನಿಟಿ ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಕಾರಣಕ್ಕೆ, ಅಂದ್ರೆ ಕೆಲವು ಕಂಪನೀಸ್ ಸೆನ್ಸಿಟಿವ್ ಜೆನೋಮಿಕ್ ಡೇಟಾ ಏನಿರುತ್ತೆ ಅದರ ಅಕ್ಸೆಸಿಬಿಲಿಟಿ ಹೊಂದಿರುತ್ತವೆ. ಫಾರಿನ್ ಕಂಪನೀಸ್ ನಮ್ಮ ದೇಶದ ಬಯೋಲಾಜಿಕಲ್ ಡೇಟಾ ಹೊಂದಿರೋದು ಅಷ್ಟು ಸರಿಯಾಗುದಿಲ್ಲ. ಅದರಲ್ಲೂ ಅಮೆರಿಕ ಶತ್ರುಗಳು ಅಂತ ತಿಳ್ಕೊಳ್ಳೋ ದೇಶಗಳ ಹತ್ರ ಈ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಸಿಟಿಸನ್ ಪ್ರೈವಸಿ ಇವುಗಳಿಗೆ ಧಕ್ಕೆ ಆಗಬಹುದು ಅನ್ನೋ ಕಾರಣಕ್ಕೆ ಕೆಲವು ಕಂಪನೀಸ್ ಅನ್ನ ಇಲ್ಲಿ ದೂರ ಇಡ್ತಿದ್ದಾರೆ. ಜೊತೆಗೆ ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್, ಅಂದ್ರೆ ಯಾವುದೋ ಒಂದು ದೇಶದ ಮೇಲೆ ನಾವು ಡಿಪೆಂಡೆನ್ಸಿ ಹೊಂದಿದ್ರೆ ಸಪ್ಲೈ ಚೈನ್ ವಿಚಾರದಲ್ಲಿ ಅಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಥವಾ ಆ ದೇಶ ಯಾವುದೋ ಕಾರಣಕ್ಕೆ ಸಪ್ಲೈ ಚೈನ್ ಅನ್ನ ನಿಲ್ಸಿದ್ರೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕದಲ್ಲಿ ಆಗುತ್ತೆ. ಹಾಗಾಗಿ ಸಪ್ಲೈ ಚೈನ್ ಅನ್ನ ಡೈವರ್ಸಿಫೈ ಮಾಡಬೇಕು. ಬೇರೆ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ರೆ ಆಗ ಸಮಸ್ಯೆಗಳು ಕಡಿಮೆ. ಯಾವುದೋ ಒಂದು ದೇಶ ಸಪ್ಲೈ ಮಾಡಲ್ಲ ಅಂದ್ರೂ ಕೂಡ ಬೇರೆ ಕಡೆಯಿಂದ ನಾವು ತಗೊಳ್ಬಹುದು, ಅವಕಾಶ ಇರುತ್ತೆ. ಬಟ್ ಹೊಸದಾಗಿ ಹೋಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್ ಮಾಡ್ಲಿಕ್ಕೆ ಮತ್ತೆ ಕೊಲಾಬರೇಷನ್ ಕಾನ್ಸ್ಟ್ರೆಂಟ್ಸ್, ಪಾರ್ಟ್ನರಿಂಗ್ ಗೆ ಸಂಬಂಧಪಟ್ಟಂತೆ ಹಲವು ಸಮಸ್ಯೆಗಳು ಇರುತ್ತೆ ಕೆಲವು ದೇಶಗಳ ಜೊತೆ ವ್ಯವಹಾರವನ್ನು ಮಾಡ್ಲಿಕ್ಕೆ. ಆ ಕಾರಣಕ್ಕೂ ಕೂಡ ಈ ಹೊಸ ಬಯೋಸೆಕ್ಯೂರ್ ಆಕ್ಟ್ ಅನ್ನ ತರ್ತಿದೀವಿ ಅಂತ ಹೇಳ್ತಿದೆ ಅಮೆರಿಕ. ಹಾಗಾದ್ರೆ ಯಾವ ದೇಶದ ಯಾವ ಕಂಪನಿಗಳ ಮೇಲೆ ಇವರು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಇದೇ ಮೊದಲನೇ ಪೇಜ್ ಅಲ್ಲೇ ಆ ಮಾಹಿತಿ ಇತ್ತು. ನೋಡಬಹುದು, ನೇಮ್ಡ್ ಕಂಪನೀಸ್ ಉಕ್ಸಿ ಆಪ್ಟೆಕ್, BGI, MGI, ಕಂಪ್ಲೀಟ್ ಜೆನೋಮಿಕ್ಸ್, ಉಕ್ಸಿ ಬಯೋಲಾಜಿಕ್ಸ್. ಈ ಎಲ್ಲ ಕಂಪನೀಸ್ ಕೂಡ ಚೈನಾದ ಕಂಪನೀಸ್. ಚೈನಾದ ಕಂಪನಿಗಳು ಏನಿದಾವೆ ಎಸ್ಪೆಷಲಿ ಇವುಗಳನ್ನ
ಕಂಪನೀಸ್ ಆಫ್ ಕನ್ಸರ್ನ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವುಗಳ ಜೊತೆ ವ್ಯವಹಾರವನ್ನ ಮಾಡಬೇಡಿ ಅನ್ನುವಂತ ರೆಸ್ಟ್ರಿಕ್ಷನ್ ಅನ್ನ ಹಾಕ್ತಿದ್ದಾರೆ ಅಮೆರಿಕನ್ ಕಂಪನೀಸ್ಗೆ. ಅಂದ್ರೆ ಇದು ಚೈನಾಗೆ ಆಗುವಂತ ಹೊಡೆತ, ಎಸ್ಪೆಷಲಿ ಈ ಫಾರ್ಮಾ ಸೆಕ್ಟರ್ ಅಲ್ಲಿ ಚೈನಾಗೆ ಆಗುವಂತ ಹೊಡೆತ ಬಹುಶಃ ಭಾರತದ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ನ ಮೇಲೆನೆ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಈಗಾಗಲೇ ಮಾರ್ಕೆಟ್ ಕೊಟ್ಟಿದೆ ನಿನ್ನೆ. ಹಾಗೆ ನಾನು ಅವಾಗ್ಲೇ ಹೇಳಿದಾಗೆ ಮಾರ್ಕೆಟ್ ರೆಸ್ಪಾನ್ಸ್ ಅನ್ನ ಬೇಗ ಮಾಡುತ್ತೆ. ಈ ಹಿಂದೆ ಯಾವಾಗ ಈ ಲಾಭಗೆ ಸುದ್ದಿಗಳು ಬಂದಿದ್ವು 2024 ಅಲ್ಲಿ, ಅವಾಗ್ಲೇ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂದಿತ್ತು. ಆನಂತರ ಮಾರ್ಕೆಟ್ ಚೆನ್ನಾಗಿ ಕರೆಕ್ಷನ್ ಆಯ್ತು. ಈಗ ಮತ್ತೆ ಈ ಲಾಭಗೆ ಸುದ್ದಿ ಬಂದಿದೆ. ಜೊತೆಗೆ ಲಾಭ ಪಾಸ್ ಕೂಡ ಆಗಿದೆ. 100+ ಟೋಟಲ್ ವೋಟ್ಸ್ ಅಲ್ಲಿ 77 ವೋಟ್ಸ್ ಬಯೋಸೆಕ್ಯೂರ್ ಆಕ್ಟ್ ಪರವಾಗಿ ಬಂದಿದೆ, 20 ವೋಟ್ಸ್ ಮಾತ್ರ ವಿರುದ್ಧವಾಗಿ ಬಂದಿದೆ. ಹಾಗಾಗಿ ಫುಲ್ ಮೆಜಾರಿಟಿಯಲ್ಲಿ ಈ ಬಯೋಸೆಕ್ಯೂರ್ ಆಕ್ಟ್ US ಸೆನೆಟ್ ಅಲ್ಲಿ ಪಾಸ್ ಆಗಿದೆ. ಈ ಚೀನಾದ ಮೇಲೆ ಅಥವಾ ಚೀನಾದ ಕಂಪನಿಗಳ ಮೇಲೆ ಆಗ್ತಿರುವಂತ ರೆಸ್ಟ್ರಿಕ್ಷನ್ಸ್ ಏನಿದೆ, ಇದು ಬೇರೆ ದೇಶಗಳ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಸಿಗ್ತಿರುವಂತ ಅಪಾರ್ಚುನಿಟಿ. ಹಾಗಾದ್ರೆ ನಮ್ಮ ಭಾರತದ ಸ್ಟ್ರಾಟಜಿಕ್ ಪೊಸಿಷನ್ ಏನು ಈ ವಿಚಾರದಲ್ಲಿ? ಭಾರತ ಒಂದು ನ್ಯಾಚುರಲ್ ಬೆನಿಫಿಷಿಯರಿ ಆಗುತ್ತೆ. ಯೂಶಲಿ ಚೈನಾನ ಬಿಟ್ರೆ ತುಂಬಾ ಕಡಿಮೆಯಲ್ಲಿ ಅಂದ್ರೆ ಕಡಿಮೆ ಖರ್ಚಲ್ಲಿ ಕೆಲಸ ಆಗೋದು ಭಾರತದ ಕಡೆಯಿಂದಾನೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಆಗ್ಬೋದು? ಇನ್ಕ್ರೀಸ್ಡ್ ಕಾಂಟ್ರಾಕ್ಟ್ಸ್ ಅಂಡ್ ಡಿಮಾಂಡ್. ಭಾರತದ CRO, CDMO, ಕಾಂಟ್ರಾಕ್ಟ್ ಬಯೋಲಾಜಿಕ್ಸ್ ಹಾಗೂ ಬಯೋ ಪ್ರೊಸೆಸಿಂಗ್ ಫರ್ಮ್ ಗಳೇನಿದೆ ಇವುಗಳಿಗೆ ಕಾಂಟ್ರಾಕ್ಟ್ಸ್ ಇನ್ಕ್ರೀಸ್ ಆಗ್ಬೋದು, ಡಿಮಾಂಡ್ ಜಾಸ್ತಿ ಆಗ್ಬೋದು. ಡಿಮಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ? ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಅಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಚೀನಾ +1 ಸ್ಟ್ರಾಟಜಿ ಏನಿದೆ ಅಲ್ಲಿಂದ ಡೈವರ್ಸಿಫೈ ಮಾಡಿದ್ರು ಅಂದ್ರೆ ಭಾರತದ ಕಡೆನೆ ಜಾಸ್ತಿ ನೋಡುದು. ಕೆಲವು ಕಂಪನೀಸ್ ಬೇರೆ ಕಡೆ ಹೋಗ್ಬೋದು, ಹೋಗಲ್ಲ ಅಂತ ಅಲ್ಲ ಅಪರ್ಚುನಿಟೀಸ್, ಬಟ್ ಮೇಜರ್ ಬೆನಿಫಿಷಿಯರಿ ಅಂತಂದ್ರೆ ಅದು ಭಾರತನೇ ಆಗಿರುತ್ತೆ. ಇದರಿಂದ ಕಾಂಟ್ರಾಕ್ಟ್ಸ್ ಇನ್ಕ್ರೀಸ್ ಆಗ್ಬೋದು, ಜೊತೆಗೆ ಡಿಮಾಂಡ್ ಕೂಡ ಇನ್ಕ್ರೀಸ್ ಆಗ್ಬೋದು. ಇನ್ನು ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಗೆ ಬಂದ್ರೆ ಭಾರತದಲ್ಲಿ ಲೇಬರ್ ಕಾಸ್ಟ್ ಕಡಿಮೆ ಇದೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ. ಜೊತೆಗೆ ವೆಲ್ ಎಸ್ಟಾಬ್ಲಿಷ್ಡ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇದ್ದಾವೆ, ಬಯೋಟೆಕ್ ಕೇಪಬಿಲಿಟೀಸ್ ಅನ್ನು ಹೊಂದಿರುವಂತಹ ಕಂಪನೀಸ್ ಇದಾವೆ, ಜೊತೆಗೆ ರೋಬಸ್ಟ್ ರೆಗ್ಯುಲೇಟರಿ ಇನ್ಫ್ರಾಸ್ಟ್ರಕ್ಚರ್, ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಅಡ್ವಾಂಟೇಜಸ್. ಜೊತೆಗೆ ಟ್ಯಾಲೆಂಟ್ ಕೂಡ ಚೆನ್ನಾಗಿದೆ ಭಾರತದಲ್ಲಿ. ನೆಕ್ಸ್ಟ್ ಕೇಪಬಿಲಿಟಿ ಅಪ್ಗ್ರೇಡ್ಸ್. ಕಂಪನಿಗಳು ಅವಕಾಶಗಳು ಬರ್ತಾ ಇದೆ ಅಂದಾಗ ಅವರ ಕೆಪಾಸಿಟಿಯನ್ನು ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಬೇಕಲ್ಲ. ಜೊತೆಗೆ ಅಮೆರಿಕದ ಕಂಪನೀಸ್ ಇಲ್ಲಿಂದ ಬಿಸ್ನೆಸ್ ತಗೊಳ್ತವೆ ಅಂದ್ರೆ ಅಲ್ಲಿ ಮೇಜರ್ ಆಗಿ ಅಪ್ರೂವಲ್ ಬೇಕಾಗುತ್ತೆ. USFDA ಆ ರೀತಿಯ ರೆಗ್ಯುಲೇಟರಿ ಬೋರ್ಡ್ ಗಳಿದಾವೆ, ಅವುಗಳ ಅಪ್ರೂವಲ್ ಬೇಕಾಗುತ್ತೆ. ಆ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಕಂಪನೀಸ್. ಆ ನಿಟ್ಟಿನಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ US ಬಯೋಟೆಕ್ ಹಾಗೂ ಫಾರ್ಮಾ ಕಂಪನೀಸ್ ಜೊತೆ ಕ್ಲೀನ್ ಸಪ್ಲೈ ಅಂಡ್ ಸರ್ವಿಸ್ ಚೈನ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಭಾರತದ ಈಗಿನ ಪೊಸಿಷನ್, ಹಾಗೆ ಮುಂದೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಇನ್ನು ಭಾರತದಲ್ಲಿ ಯಾವ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆ ಇದರಿಂದ? ಫಾರ್ಮಾ ಸೆಕ್ಟರ್ ಅಂದ ತಕ್ಷಣ 100% ಎಲ್ಲ ಫಾರ್ಮಾ ಕಂಪನೀಸ್ ಬರೋದಿಲ್ಲ. ಅದರಲ್ಲೂ ಎಸ್ಪೆಷಲಿ CRDMO ಅಂಡ್ ಕಾಂಟ್ರಾಕ್ಟ್ ಸರ್ವಿಸಸ್, ಇಂಟಿಗ್ರೇಟೆಡ್ ರಿಸರ್ಚ್ ಡೆವಲಪ್ಮೆಂಟ್, ಅನಾಲಿಟಿಕಲ್ ಸರ್ವಿಸಸ್, ಜೆನಾಮಿಕ್, ಬಯೋ ಇನ್ಫಾರ್ಮ್ಯಾಟಿಕ್ಸ್, ಬಯೋ ಪ್ರೊಸೆಸಿಂಗ್ ಅಂಡ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನೀಸ್ ನಾನು ಮುಂದೆ ಯಾವ ಕಂಪನೀಸ್ ಅಂತಾನು ಕೂಡ ಕವರ್ ಮಾಡ್ತೀನಿ. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಅವಕಾಶಗಳಿರುತ್ತೆ. ಇನ್ನು ಬಯೋಟೆಕ್ ಅಂಡ್ ಲೈಫ್ ಸೈನ್ಸಸ್ ಸರ್ವಿಸಸ್ ಅಲ್ಲಿ, ಹಾಗೆ API ಅಂಡ್ ಬಯೋಲಾಜಿಕ್ ಸಪ್ಲೈ, ಈ 3 ಬಿಸಿನೆಸ್ ಸೆಗ್ಮೆಂಟ್ಸ್ ಗೆ ಈ ಆಕ್ಟ್ ನ ಮೂಲಕ ಅವಕಾಶಗಳು ಸಿಗ್ತಾ ಇದೆ ನಮ್ಮ ಭಾರತದ ಕಂಪನಿಗಳಿಗೆ. ಈ 3 ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಅವಕಾಶಗಳನ್ನ ಗುರುತಿಸೋದು ತುಂಬಾ ಸುಲಭ ಆಗುತ್ತೆ. ಇವು ಸೆಗ್ಮೆಂಟ್ಸ್, ಫಾರ್ಮಾದಲ್ಲೇ 3 ಸೆಗ್ಮೆಂಟ್ಸ್. ಈ ಸೆಗ್ಮೆಂಟ್ಸ್ ಅಲ್ಲಿ ಅವಕಾಶಗಳು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಈ ಆಕ್ಟ್ ನ ಕಾರಣಕ್ಕೆ. ಇನ್ನು ನೆಕ್ಸ್ಟ್ ಕಂಪನೀಸ್ ವಿಚಾರಕ್ಕೆ ಬಂದ್ರೆ, ಪ್ರೈಮ್ ಇಂಡಿಯನ್ ಬೆನಿಫಿಷಿಯರೀಸ್, ಮೇಜರ್ ಆಗಿ ಯಾವ ಕಂಪನಿಗಳಿಗೆ ಇದರ ಲಾಭ ಆಗ್ಬಹುದು ಅನ್ನೋದನ್ನ ನೋಡೋದಾದ್ರೆ ಡಿವಿಸ್ ಲ್ಯಾಬೊರೇಟರೀಸ್. ನಿನ್ನೆ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಡಿವಿಸ್ ಲ್ಯಾಬ್ಸ್ ಅಲ್ಲಿ. ಕಾರಣ ಇದೆ ಸುದ್ದಿ. ಡಿವಿಸ್ ಲ್ಯಾಬೊರೇಟರೀಸ್ ಗೆ ಇದರ ಲಾಭ ಆಗುವಂತ ಚಾನ್ಸಸ್ ಇದೆ. ಲಾರಸ್ ಲ್ಯಾಬ್ಸ್ ಬರುತ್ತೆ. ಕಂಪನಿ CDMO ಸೆಗ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಸಿಂಥಸಿಸ್ ಕೇಪಬಿಲಿಟೀಸ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ನಂತರ ಸಿಂಜಿನ್ ಇಂಟರ್ನ್ಯಾಷನಲ್ ಕಂಪನಿ ಈಗಾಗಲೇ ಇನ್ಕ್ರೀಸ್ಡ್ ಡಿಮಾಂಡ್ ಅನ್ನ ರಿಪೋರ್ಟ್ ಮಾಡ್ತಿದೆ, ಇನ್ಕ್ವೈರೀಸ್ ಜಾಸ್ತಿ ಬರ್ತಿದೆ ಅಂತ ಹೇಳ್ತಿದೆ. ಇನ್ನು ನ್ಯೂಲ್ಯಾಂಡ್ ಲ್ಯಾಬ್ಸ್, ನಂತರ ಜುಬಿಲೆಂಟ್ ಫಾರ್ಮೋವಾ, ಈ ಕಂಪನೀಸ್ಗೆ ಇದರ ಲಾಭ ಆಗುತ್ತೆ. ನೆಕ್ಸ್ಟ್ ಮುಂದುವರೆದು ಬ್ರಾಡರ್ ಎಕೋಸಿಸ್ಟಮ್ ಅಥವಾ ಅಡಿಷನಲ್ ಪ್ಲೇಯರ್ಸ್ ಗೆ ಬಂದ್ರೆ ಬಯೋಕಾನ್ ಆಗ್ಬಹುದು. ಇದು ಬಯೋಲಾಜಿಕ್ಸ್ ಅಂಡ್ ಬಯೋಸಿಮಿಲರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸಿಪ್ಲಾ, CDMO ಆರ್ಮ್ಸ್ ಅಂಡ್ ಬಯೋಲಾಜಿಕ್ಸ್ ಕೇಪಬಿಲಿಟೀಸ್ ಅನ್ನು ಹೊಂದಿರುವಂತದ್ದು. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕಾಂಟ್ರಾಕ್ಟ್ ರಿಸರ್ಚ್ ಅಂಡ್ ಬಯೋಲಾಜಿಕ್ ಸರ್ವಿಸ್ ಡಿವಿಷನ್ ಅಲ್ಲಿ ಕೆಲಸ ಮಾಡುವಂತದ್ದು. ಪಿರಮಲ್ ಫಾರ್ಮಾ CDMO ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಸುವೇನ್ ಫಾರ್ಮಾ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಅನ್ನು ಹೊಂದಿರುವಂತಹ ಕಂಪನಿ. ಬ್ರಾಡರ್ ಎಕೋಸಿಸ್ಟಮ್ ಗೆ ಬಂದ್ರೆ ಈ ಕಂಪನೀಸ್ಗೂ ಕೂಡ ಇದರ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಮೊದಲಿಗೆ ಡಿವಿಸ್ ಲ್ಯಾಬ್ಸ್, ಲಾರಸ್ ಲ್ಯಾಬ್ಸ್, ಸಿಂಜಿನ್, ನ್ಯೂಲ್ಯಾಂಡ್ ಲ್ಯಾಬ್ಸ್, ಜುಬಿಲೆಂಟ್ ಫಾರ್ಮೋವಾ. ನಂತರ ಬ್ರಾಡರ್ ಎಕೋಸಿಸ್ಟಮ್ ಅಲ್ಲಿ ಬಯೋಕಾನ್, ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್, ಪಿರಮಲ್, ಸುವೇನ್ ಫಾರ್ಮಾ, ಇವುಗಳಿಗೆ ಮೇಜರ್ ಲಾಭ ಆಗುವಂತ ಸಾಧ್ಯತೆಗಳಿದೆ. ಇವುಗಳಲ್ಲದೆ ಇನ್ನು ಕೆಲವು ಕಂಪನೀಸ್ ಇರಬಹುದು, ಅಂತವನ್ನು ಕೂಡ ಸ್ಟಡಿ ಮಾಡಬಹುದು.
ನಾನು ಅವಾಗ್ಲೇ 3 ಸೆಗ್ಮೆಂಟ್ಸ್ ತೋರಿಸಿದ್ನಲ್ಲ, ಈ 3 ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಜೊತೆಗೆ ಈ ಅವಕಾಶವನ್ನ ಎಷ್ಟು ಸದ್ಬಳಕೆ ಮಾಡ್ಕೊಳ್ತವೆ ಆ ಕಂಪನೀಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಹಲವು ರಿಕ್ವೈರ್ಮೆಂಟ್ಸ್ ಇದೆ, ಆ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಬೇಕು ಅವರು, ಆಗ ಮಾತ್ರ ಅವರಿಗೆ ಕಾಂಟ್ರಾಕ್ಟ್ ಗಳು ಸಿಗೋದು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ಇತರೆ ಕಂಪನಿಗಳಿಗೂ ಕೂಡ ಇದರ ಲಾಭ ಆಗಬಹುದು. ಒಟ್ಟಿನಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಒಂದಷ್ಟು ಲಾಭಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಟಡಿ ಮಾಡಿ ಎಲ್ಲಿ ಬೆಟರ್ ಆಪರ್ಚುನಿಟಿ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಎಲ್ಲಿದೆ, ಯಾವ ಕಂಪನಿಗಳು ಚೆನ್ನಾಗಿದೆ, ಬೆಟರ್ ಪೊಸಿಷನ್ ಆಗಿದೆ, ಅವುಗಳನ್ನ ನೋಡಿ ನೀವು ನಿರ್ಧಾರವನ್ನ ಮಾಡಬಹುದಾಗಿರುತ್ತೆ. ಜೊತೆಗೆ ಇತ್ತೀಚಿನ ಕರೆಕ್ಷನ್ ಕೂಡ ಒಂದಷ್ಟು ವ್ಯಾಲ್ಯೂಯೇಷನ್ ಅನ್ನ ಕಡಿಮೆ ಮಾಡಿದೆ, ಅದೆಲ್ಲವೂ ಕೂಡ ಅಡ್ವಾಂಟೇಜ್ ನಮಗೆ. ಬಟ್ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನಿರ್ಧಾರವನ್ನು ತಗೊಳ್ಳಿ. ಹಾಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅದೊಂದು ಕೀ ಕನ್ಸರ್ನ್ ಈ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು. ಅದನ್ನ ನಾವು ವಾಚ್ ಮಾಡ್ತಾ ಇರಬೇಕಾಗುತ್ತೆ, ಯಾವಾಗ ಟ್ರಂಪ್ ಅನ್ನ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.